ಡೆಡ್ಲೈನ್ ಮುಗಿದ್ರೂ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮುಂದುವರೆದಿದೆ. ಸಿಎಂ ಕೊಟ್ಟಿದ್ದ ಒಂದು ವಾರದ ಡೆಡ್ಲೈನ್ ಇವತ್ತಿಗೆ ಅಂತ್ಯ. ಸಿಟಿ ರೌಂಡ್ಸ್ ವೇಳೆ ಅಕ್ಟೋಬರ್ 31ಕ್ಕೆ ಡೆಡ್ಲೈನ್ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಡೆಡ್ಲೈನ್ ಬಗ್ಗೆ ಡಿಕೆ ಶಿವಕುಮಾರ್ರನ್ನ ಕೇಳಿ ಅಂತ ಸಿಎಂ ಹೇಳ್ತಾ ಇದ್ದು, ಆಸ್ಕ್ ಡಿಕೆ ಶಿವಕುಮಾರ್ ಅಂತ ಹೇಳಿ ಸಿಎಂ ಹೊರಟರು. ಗುಂಡಿ ಮುಚ್ಚೋದಕ್ಕೆ ನೀಡಿದ್ದ ಸಿಎಂ ಡೆಡ್ಲೈನ್ ಇವತ್ತಿಗೆ ಮುಕ್ತಾಯ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ, ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ಮುಚ್ಚಲೇಬೇಕು. ಏನ್ ನಮ್ಗೆಲ್ಲ ಗುಂಡಿ ಮುಚ್ಚಿಲ್ಲ ಇವ್ರ ಕಾಲ ಗುಂಡಿ ಮುಚ್ಚಿಲ್ಲ. ಬಿಜೆಪಿ ಬೆಂಗಳೂರಿನ 5 ಪಾಲಿಕೆಗಳಲ್ಲೂ ಗುಂಡಿ ದರ್ಬಾರ್. ಡೆಡ್ಲೈನ್ಗೂ ಕ್ಯಾರೆ ಅಂದಿಲ್ಲ ಜಿಬಿಎ ಅಧಿಕಾರಿಗಳು. ಚಾಮರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿವೆ ಯಮಗುಂಡಿಗಳು. ಬಸವನಗುಡಿ ರಸ್ತೆಯಲ್ಲಿ ಬಲಿಗಾಗಿ ಕಾಯ್ತಾ ಇವೆ ಗುಂಡಿಗಳು. ಬಸವನಗುಡಿ ರಸ್ತೆಯ ಸಿಗ್ನಲ್ನಲ್ಲೇ ಸಾಲು ಸಾಲು ಗುಂಡಿಗಳು. ಸಾವಿನ ಗುಂಡಿಗಳ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದೆ. ಬೆಂಗಳೂರಿನಲ್ಲಿ ಯಾವ ರಸ್ತೆಗೆ ಕಾಲಿಟ್ರು ಗುಂಡಿಗಳ ದರ್ಶನ. ರಸ್ತೆಗಳಲ್ಲಿ ಗುಂಡಿ ಇದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ, ಜನರಿಗೆ ಕನ್ಫ್ಯೂಷನ್. ಅಲ್ಲಲ್ಲಿ ಕಾಮಗಾರಿ ಹೆಸರಲ್ಲಿ ಅಗದು ಬಿಟ್ಟಿರ್ತಾರೆ. ಸರಿಯಾಗಿರೋ ರಸ್ತೆಗಳೆಲ್ಲ ಈಗ ಗುಂಡಿಮಯ ಆಗಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಐಟಿ-ಬಿಟಿ ಕಂಪನಿಯವರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಬೆಂಗಳೂರಿನ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಕಿದ್ದಾಯಿತು. ಟಿಸಿಎಂ ಸಿಎಂ ಎಲ್ಲರೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾಯಿತು. ಇದೀಗ ಸಿಎಂ ಕೊಟ್ಟಿರೋ ಡೆಡ್ಲೈನ್ಗೂ ಕೂಡ ಜಿಬಿಎ ಅಧಿಕಾರಿಗಳತ್ತ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಿದೆ. ಯಾಕಂತಂದ್ರೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಹಲವಾರು ಕಡೆ ಸಾಕಷ್ಟು ಗುಂಡಿಗಳು ಅಪಘಾತಕ್ಕೆ ಬಾಯ್ತೆರೆದು ನಿಂತಿರುವಂಥದ್ದು. ಸದ್ಯ ನಾವು ಬೆಂಗಳೂರಿನ ಪ್ರತಿಷ್ಠಿತ ನಗರ ಚಾಮರಾಜಪೇಟೆಯಲ್ಲಿದ್ದೀವಿ. ಇದಂತೂ ಬಸವನಗುಡಿಗೆ ಕನೆಕ್ಟ್ ಆಗುವಂತಹ ಬುಲ್ ಟೆಂಪಲ್ ರೋಡ್ ಅಂತಾನೆ ಹೇಳ್ಬೋದು. ಈ ಒಂದು ರಸ್ತೆ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಬೆಂಗಳೂರಿನಲ್ಲಿ. ಬುಲ್ ಟೆಂಪಲ್ ರಸ್ತೆಯ ಒಂದು ಪರಿಸ್ಥಿತಿ ನೋಡ್ಬೋದು, ಸಂಪೂರ್ಣವಾಗಿ ಗುಂಡಿಮಯವಾಗಿರ್ತಕ್ಕಂಥದ್ದು. ಬೆಂಗಳೂರಿಗೆ ಯಾರು ವಿಸಿಟರ್ಸ್ ಬಂದರೆ ಬುಲ್ ಟೆಂಪಲ್ಗೆ ಹೋಗಿ ಬರೋದು ವಾಡಿಕೆ ಇದೆ. ಸೊ ಬುಲ್ ಟೆಂಪಲ್ಗೆ ಹೋಗಿ ಬರೋಣ ಅಂದರೆ ಇದೇ ಗುಂಡಿಗಳನ್ನ ದಾಟ್ಕೊಂಡು ಹೋಗಬೇಕು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ. ಕಾರ್ತಿಕ ಮಾಸ ಶುರುವಾಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಕಡಲೆಕಾಯಿ ಪರೀಕ್ಷೆ ಕೂಡ ಶುರುವಾಗುತ್ತೆ. ಸೊ ಕಡಲೆಕಾಯಿ ಪರೀಕ್ಷೆಗೆ ಬರೋರು ಕೂಡ ಇದೇ ರಸ್ತೆಯಲ್ಲಿ ಹೋಗ್ಬೇಕಂತಕ್ಕಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಗುಂಡಿಗಳ ಒಂದು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇನ್ನೂ ಕೂಡ ದೊಡ್ಡ ದೊಡ್ಡ ಆಳವಾದ ಗುಂಡಿಗಳಿತ್ತು. ಪೊಲೀಸ್ನವರು ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ಪದೇ ಜಿಬಿಎಗೆ ಕಂಪ್ಲೇಂಟ್ ಅನ್ನ ಮಾಡಿ ಜಿಬಿಎ ಅಧಿಕಾರಿಗಳು ಗುಂಡಿ ಮುಚ್ಚದಿದ್ದಾಗ ವಿಧಿ ಇಲ್ದನೆ ಜಲ್ಲಿಕಲ್ಲನ್ನು ತಂದು ಅವರೇ ಸುರಿದಿದ್ದಾರಂತೆ. ಈಗ ಒಬ್ರು ಪೊಲೀಸ್ ಸಿಬ್ಬಂದಿ ಇಲ್ಲಿ ಹೇಳ್ತಾ ಇದ್ರು. ಸೊ ಇಲ್ಲದಿದ್ರೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿನ ಪರಿಸ್ಥಿತಿ ಹದಗೆಟ್ಟಿತ್ತು ಅಂತ ಹೇಳ್ತಾ ಇದ್ರು. ಈಗಿನ ಪರಿಸ್ಥಿತಿಯನ್ನೇ ನೋಡೋಕೆ ಸಾಧ್ಯವಾಗ್ತಿಲ್ಲ. ಯಾಕಂತಂದ್ರೆ ಈಗಲೂ ಕೂಡ ವಾಹನ ಸವಾರರು ಇಲ್ಲಿ ಹರಸಾಹಸವನ್ನು ಪಟ್ಕೊಂಡೇ ಹೋಗಬೇಕು. ಟೂ ವೀಲರ್ ಅಂತೂ ಯಾವಾಗ ಎಲ್ಲಿ ಮಗ್ಸ್ಕೊಳ್ಳುತ್ತೋ ಗೊತ್ತಿಲ್ಲ. ನೀರು ನಿಂತಿರೋದ್ರಿಂದ ಎಷ್ಟು ಆಳ ಇದೆ, ಆಳದಲ್ಲಿ ಬಿದ್ದರೆ ನಾವು ಹೇಳ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಸಾಕಷ್ಟು ಜನ ಈ ಗುಂಡಿಯನ್ನು ಸಮಜಾಯಿಸಿ ಮಾಡಿಕೊಂಡು ಪಕ್ಕದಲ್ಲಿ ಹೋಗೋಣ ಅಂದ್ರೂ ಕೂಡ ಸಾಧ್ಯ ಇರಲಿಲ್ಲ. ಯಾಕಂದರೆ ಇಡೀ ರಸ್ತೆ ಪೂರ್ತಿ ಗುಂಡಿಮಯವಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಜಲ್ಲಿಕಲ್ಲನ್ನು ಹಾಕುವಕ್ಕೂ ಮುಂಚೆ ಇನ್ನೆಷ್ಟು ಹದಗೆಟ್ಟಿತ್ತು ಈ ರಸ್ತೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನಮ್ಮ ಕೈಲಿ ಅಂತ ಅನಿಸುತ್ತೆ. ಅಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ರಸ್ತೆ ಗುಂಡಿಯಿಂದ ವಾಯು ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ರಸ್ತೆಯಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರಿರ್ಬೋದು, ಹಾಗೆಯೇ ವಾಹನ ಸವಾರರಿರ್ಬೋದು, ಅವರ ಒಂದು ಹೆಲ್ತ್ ಕೂಡ ಅಂದರೆ ಅವ್ರಿಗೆ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಶುರುವಾಗ್ತಾ ಇದೆ. ಸೊಂಟ ಹಾಗೂ ಬೆನ್ನಿನ ಮೂಳೆಯ ಸಮಸ್ಯೆಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಟ್ರಾಫಿಕ್ನ ಒಂದು ನಿಧಾನಗತಿಯಲ್ಲಿ ಸಾಗೋದ್ರಿಂದ ವಾಯು ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ, ಟ್ರಾಫಿಕ್ ಹೆಚ್ಚಾಗ್ತಿದೆ. ಈ ಎಲ್ಲ ಸಮಸ್ಯೆಗಳಿಂದ ಬೆಂಗಳೂರಿನ ಜನ ಅಂತೂ ಪ್ರತಿದಿನ ಬೇಸತ್ತು ಹೋಗಿದ್ದಾರೆ. ಹಾಗಿದ್ರೂ
ಆದರೂ ಕೂಡ ಗುಂಡಿ ಮುಚ್ಚ್ರಪ್ಪ ಅಂತ ಅಂದರೆ ಕಾರಣಗಳನ್ನು ಹೇಳ್ಕೊಂಡು ಸಮೀಕ್ಷೆ ಇತ್ತು, ದೀಪಾವಳಿಯ ರಜೆಗಳಿತ್ತು, ಮಳೆ ಇತ್ತು, ಈ ರೀತಿಯಾದಂಥ ಸಾಕಷ್ಟು ಸಾಲು ಸಾಲು ಸಮಸ್ಯೆಗಳನ್ನು ಹೇಳ್ಕೊಂಡು ಸಾಲು ಸಾಲು ಸಬೂಬುಗಳನ್ನು ಹೇಳ್ಕೊಂಡು GBA ಕಾಲ ದುಡ್ತಾ ಇರ್ತಕ್ಕಂಥದ್ದು. ಕೊನೆಗೆ ಇನ್ಯಾರು ಬಂದು ಹೇಳಬೇಕು ಅಂತ ಗೊತ್ತಿಲ್ಲ. ಅಂದರೆ GBA ಅಧಿಕಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.